ಇನ್ನು ಮೂಡಾ ಪ್ರಕರಣ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಳ್ಳಿನಂತೆ ಕಾಡ್ತಾ ಇದೆ. ನಿನ್ನೆ ಹೈಕಮಾಂಡ್ ನಾಯಕರು ರಾಜ್ಯಪಾಲರ ವಿರುದ್ಧ ಹೋರಾಟಕ್ಕೆ ನೀಲನಕ್ಷೆಯನ್ನ ಹಾಕಿಕೊಟ್ಟಿದ್ದಾರೆ. ವರಿಷ್ಠರ ಮಾತಿಗೆ ತಕ್ಕಂತೆ ಸಚಿವರುಗಳು ಕೂಡ ಒಂದೊಂದೇ ಅಸ್ತ್ರವನ್ನ ಬಿಡ್ತಾ ಇದ್ರೆ ಬಿಜೆಪಿ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಲೆಜಿಸ್ಲೇಚರ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್ ಒಂದು 15 ಬಿಲ್ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಅವತ್ತು ಭಾರದ್ವಾಜ್ ಅವರು ಇದ್ರು, 16 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್. ಕ್ಲಾರಿಫಿಕೇಶನ್ ಕೇಳಿ ಯಾಕೆ ಬಿಲ್ ಕಳಿಸಿದ್ರು? ಗವರ್ನರ್ ನೆಗ್ಲಿಜಿಯನ್ಸ್ ಅಲ್ಲ, ನಿಮ್ಮ ನೆಗ್ಲಿಜಿಯನ್ಸ್. ಸಚಿವರ ಬಲ, ಹೈಕಮಾಂಡ್ ಬೆಂಬಲ, ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರೋ ಪ್ರಬಲ ಅಸ್ತ್ರವಿದು. ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ವಿರುದ್ಧ ಮೂಢಾಸ್ತ್ರ ಬಿಟ್ಟಿದ್ರು. ಸಾಲು ಸಾಲು ಆರೋಪಗಳ ಸುರಿಮಳೆಗೈದಿದ್ರು. ಇದಾದ ಬಳಿಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಬಿಟ್ಟಿದ್ರು. ಈ ಹೊತ್ತಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಹೋರಾಟ ನಡೆಸುವಂತೆ ಬಲ ಕೊಟ್ಟಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೋರಾಯಿತು ಬಿಲ್ ಬಡಿದಾಟ. ಇನ್ನು ಹೈಕಮಾಂಡ್ ಸೂಚನೆ ಬರುವ ಮುನ್ನವೇ ರಾಜ್ಯಪಾಲರ ವಿರುದ್ಧ ಸಚಿವರು ಸಮರ ಸಾರಿದ್ದಾರೆ. 15 ಬಿಲ್ ವಾಪಸ್ ಕಳಿಸಿದ್ದಾರೆ ಅಂತ ಆರೋಪ ಮಾಡುತ್ತಲೇ ಬೆಂಕಿ ಉಗುಳುತ್ತಿದ್ದಾರೆ. ಡಿಸಿಎಂ ಡಿಕೆ ಕೂಡ ನಿನ್ನೆಯಷ್ಟೇ ಗವರ್ನರ್ ಗೆಹ್ಲೋಟ್ ಅವರ ನಡೆ ಬಿಜೆಪಿ ಅಣತಿಯಂತೆ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ರು. ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಒಂದು 15 ಬಿಲ್ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಂಗಂತ ನಾವು ಮಾಡಿದ್ವಿ, ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರಬೇಕು? BJP MLA ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ? ನಾವಿದ್ದಾಗೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಅವತ್ತು ಭಾರದ್ವಾಜ್ ಅವರು ಇದ್ರು, ಒಂದಲ್ಲ 16 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಅವಾಗೇನು ನಾವು ಹೇಳಿದ್ರ ಕಾಂಗ್ರೆಸ್ಸಿನ ಹೇಳಿಕೆ ಮೇಲೆ ಕಳಿಸಿದ್ದಾರೆ ಅಂತ? ಬಿಲ್ ಬಡಿದಾಟ ಇಷ್ಟಕ್ಕೆ ನಿಲ್ಲಿಲ್ಲ. ಇವತ್ತು ಖುದ್ದು ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಬಿಲ್ಗಳು ಸದನದಲ್ಲಿ ಪಾಸ್ ಆಗಿದ್ವು ಅಂತ ಅಸಮಾಧಾನ ಹೊರಹಾಕಿದ್ರು. ಇದಕ್ಕೆ ಕಿಡಿಕಾರಿದ ಅಶೋಕ್, ನಿಮ್ಮ ನಿರ್ಲಕ್ಷ್ಯಕ್ಕೆ ಹೀಗಾಗಿದೆ, ರಾಜ್ಯಪಾಲರ ತಪ್ಪಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಲೆಜಿಸ್ಲೇಚರ್ ನಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಬಿಲ್, ಅವುಗಳನ್ನ ವಾಪಸ್ ಕಳಿಸಿದ್ದಾರೆ. ನೋಡಿ, ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್. ಕ್ಲಾರಿಫಿಕೇಶನ್ ಕೇಳಿ ಯಾಕೆ ಬಿಲ್ ಕಳಿಸಿದ್ರು? ಸರ್ಕಾರದ ಕರ್ತವ್ಯ ಅದನ್ನ ಮಾಡಿದ್ರೆ ಬಿಲ್ ಕಳಿಸ್ಬಿಡೋದು, ಅದರ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ವಾಪಸ್ ಕಳಿಸ್ತಾರೆ ಅಂತಂದ್ರೆ ನಿಮ್ಮ ನೆಗ್ಲಿಜಿಯನ್ಸಿ. ಗವರ್ನರ್ ನೆಗ್ಲಿಜಿಯನ್ಸ್ ಅಲ್ಲ, ನಿಮ್ಮ ನೆಗ್ಲಿಜಿಯನ್ಸಿ. ಸರಿಯಾದಂಥ ಮಾಹಿತಿಯನ್ನ ಗವರ್ನರ್ಗೆ ಅವರಿಗೆ ಕೊಡದೇ ಇರೋದು ನಿಮ್ಮ ತಪ್ಪು. ರಾಷ್ಟ್ರಪತಿಗೆ ದೂರು ಕೊಡುವ ಆಯ್ಕೆ ಮುಕ್ತವಾಗಿದೆ ಎಂದ ಸಿದ್ದರಾಮಯ್ಯ, ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗೆ ದೂರು ಕೊಡೋ ಚರ್ಚೆ ತೀವ್ರಗೊಂಡಿದೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮುಕ್ತವಾಗಿದೆ ಎಂದಿತ್ತು. ಇದೇ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕೂಡ ಪುನರುಚ್ಚರಿಸಿದ್ದಾರೆ. ಆಲ್ ಆಪ್ಷನ್ಸ್ ಆರ್ ಓಪನ್, ಆಲ್ ಆಪ್ಷನ್ಸ್ ಆರ್ ಓಪನ್. ಅಸ್ತ್ರ ಕೊಟ್ಟ ಹೈಕಮಾಂಡ್, ಸಚಿವರು ಫುಲ್ ಆಕ್ಟಿವ್. ದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಬಿಜೆಪಿಯನ್ನ ಹಿಮ್ಮೆಟ್ಟಿಸುವ ಕುರಿತು ಸುದೀರ್ಘ ಚರ್ಚೆಯಾಗಿತ್ತು. ಗ್ಯಾರಂಟಿ, ಹಿಂದುಳಿದ ನಾಯಕ ಹಾಗೂ ಸರ್ಕಾರದ ಅಸ್ಥಿರ ವಿಚಾರವನ್ನೇ ಅಸ್ತ್ರ ಮಾಡಿಕೊಳ್ಳುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಈ ಬೆನ್ನಲ್ಲೇ ಸಚಿವರು ಅಲರ್ಟ್ ಆಗಿದ್ದಾರೆ. ಹಿಂದುಳಿದ ನಾಯಕನಿಗೆ ಕಪ್ಪು ಚುಕ್ಕೆ ತರೋ ಯತ್ನ ಅಂತೆಲ್ಲ ವಾಗ್ಬಾಣ ಬಿಡ್ತಾ ಇದ್ದಾರೆ. ಬದ್ಧತೆ ಇರೋ ರಾಜಕಾರಣಿ ಮೇಲೆ ಇಡೀ ದಲಿತ ಹಿಂದುಳಿದ ಸಮುದಾಯದಿಂದ ಬಂದಂಥ ಒಬ್ಬ ದೊಡ್ಡ ನಾಯಕನ ವ್ಯಕ್ತಿತ್ವಕ್ಕೆ ಕಳಂಕ ತಂದು ಅವರ ಗೌರವಕ್ಕೆ ಧಕ್ಕೆ ಉಂಟು ಮಾಡಿ ಅವರ ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕೆ ಮಾಡ್ತಕ್ಕಂಥ ಪ್ರಯತ್ನ ಈ ಮತೀಯವಾದಿಗಳು ಮತ್ತು ಕೋಮುವಾದಿಗಳಿಂದ ನಡೀತಾ ಇದೆಯಲ್ಲ, ಇದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸರ್ಕಾರ ಅಸ್ಥಿರ ಮಾಡುವ ಯತ್ನ ಎಂದ ಪರಮೇಶ್ವರ್, ಸರ್ಕಾರ ಬೀಳಿಸಲ್ಲ ಅಂತ ಅಶೋಕ್ ತಿರುಗೇಟು. ಗ್ಯಾರಂಟಿಗಳ ಸಕ್ಸಸ್ ಸ್ಟೋರಿ ಏನಿದೆ ಅದರ ಬಗ್ಗೆ ಅವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದವರು ಅದರ ಬಗ್ಗೆ ಹೆಚ್ಚಿನ ಅನುಕೂಲ ಕಾಂಗ್ರೆಸ್ ಪಕ್ಷಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ಅದನ್ನೇನಾದರೂ ಮಾಡಿ ಡಿಸ್ಟೆಬಿಲೈಸ್ ಮಾಡಬೇಕು, ಸರ್ಕಾರವನ್ನೇ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂಥೇಳಿ. ನಾವ್ಯಾರು ಬೀಳಿಸ್ತೀರಿ ಅಂತ ಎಲ್ಲೂ ಹೇಳೇ ಇಲ್ಲಲ್ಲ. ನಾವು MLA ಭೇಟಿ ಮಾಡಿಲ್ಲಲ್ಲ. ಯಾವ MLA ಕಾಂಗ್ರೆಸ್ MLA ಭೇಟಿ ಮಾಡಿದ್ದೀರಿ? ಅಲ್ಲಿ ಯಾರಾದರೆ ನಮಗೇನು? ನಾವೇನು ಸರ್ಕಾರನ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ, ಬೀಳಿಸುವಂಥ ಅವಶ್ಯಕತೆನೇ ಇಲ್ಲ.
ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಚಳವಳಿ. ಇನ್ನು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ವೇದಿಕೆ ವಿಶೇಷ ಚಳವಳಿ ನಡೆಸಿದೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಆಗ್ರಹ ಮಾಡಿದೆ. ವೇದಿಕೆಯ ಕಾರ್ಯಕರ್ತರು ರಾಜ್ಯಪಾಲ ಗೆಹ್ಲೋಟ್ಗೆ ಪೋಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.